ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಲ್ತಾನಾಸ್ ಕಿಚನ್. ಬನ್ನಿ, ಇವತ್ತು ನಾನು ಆಲೂ ಭೇಂಡಿ ಸಬ್ಜಿನ ಮಾಡ್ತಾಯಿದ್ದೀನಿ. ಸಖತ್ ಟೇಸ್ಟ್ ಇದೆ ಇದು. ಒಂದು ಸತಿ ಮಾಡಿ ನೋಡಿ. ಮೊದಲಾಗಿ ನಾನು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಉದ್ದುದಾಗಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿ ಮತ್ತು ಆಲೂಗೆಡ್ಡೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5 to 6 ಮಿನಿಟ್ ಫ್ರೈ ಮಾಡಿಕೊಂಡು ನೋಡಿ, ಈ ಸ್ಟೇಜಲ್ಲಿ ತಗೊಳ್ಳುವ. ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ರೆ ಅಂಟಂಟಾಗಿ ಕೂಡ ಇರಲ್ಲ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದೇ ಎಣ್ಣೆಗೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ. ಚಪಾತಿಗೆ, ದೋಸೆಗೆ, ರೈಸ್ಗೆ ಎಲ್ಲ ಸೂಟ್ ಆಗುತ್ತೆ. ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. 2 ರಿಂದ 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕಿದ್ದೀನಿ. ಅರಿಶಿನ, ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಂತರ ನಾನು ಧನಿಯಾ ಪೌಡರು, ಇಲ್ಲಿ ನಾನು ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ. ಆಮ್ಚೂರ್ ಪೌಡರ್ ಇದ್ದರೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ. ಎರಡೂ ಇಲ್ಲದೆ ಇದ್ದರೆ ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಳ್ಳಿ. ಚಾಟ್ ಮಸಾಲ ಹಾಕಿ ನಂತರ ಮೊಸರು ಹಾಕ್ತಾಯಿದ್ದೀನಿ, ಗಟ್ಟಿ ಮೊಸರು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಟೇಸ್ಟಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಾನು ಮಾಡ್ತಾಯಿರೋದು ಇದು ರೈಸ್ ಜೊತೆಗೆ, ಅದರಿಂದಾಗಿ ನಾನು ನೀರು ಹಾಕಿದ್ದೀನಿ. ಬೆಂಡೆಕಾಯಿ ಫ್ರೈ ಮಾಡೋದ್ರಿಂದ ನೀರು ಹಾಕಿದ್ರೂ ಅಂಟಂಟಾಗಿ ಬರೋದಿಲ್ಲ. ಫ್ರೈ ಮಾಡದೇ ಇದ್ದಿದ್ದರೆ ನೀರು ಹಾಕಿದ್ರೆ ಅಂಟಾಗ್ತಾಯಿತ್ತು. ನೋಡಿ, ನೀರು ಹಾಕ್ಕೊಂಡು ಕುದೀತಾ ಇದೆ. ಈ ಸ್ಟೇಜಲ್ಲಿ ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿ ಮತ್ತು ಆಲೂಗೆಡ್ಡೆನ ಆ್ಯಡ್ ಮಾಡ್ಕೊಳ್ಳುವ. ಮಕ್ಕಳಿಗೆಲ್ಲ ಆಲೂಗೆಡ್ಡೆ ಅಂದರೆ ತುಂಬ ಇಷ್ಟ. ಈ ಆಲೂಗೆಡ್ಡೆ ತಿನ್ನೋ ಸಲುವಾಗಿ ಬೆಂಡೆಕಾಯಿ ಕೂಡ ಜೊತೆಗೆ ಸೇರಿಕೊಳ್ಳುತ್ತೆ. ಮಕ್ಕಳ ಹೆಲ್ತ್ಗೂ ತುಂಬ ಒಳ್ಳೆಯದು ಬೆಂಡೆಕಾಯಿ. ಮಕ್ಕಳಿಗೆ ಅಲ್ಲ, ಎಲ್ಲರ ಹೆಲ್ತ್ಗೂ ಬೆಂಡೆಕಾಯಿ ಅಂದರೆ ಜಾಯಿಂಟ್ಸ್ಗೆಲ್ಲ ತುಂಬ ಒಳ್ಳೆಯದು. ನೋಡಿ, ಕುಕ್ಕಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ಪೂರಿ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ ಇದ್ದರೆ ಇಷ್ಟು ಸಾಕು. ನಾವು ರೈಸ್ ಜೊತೆ ಮಾಡ್ಕೋತೀವಿ ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ. ಅದಕ್ಕೆ ನೋಡಿ, ಇಷ್ಟು ಬಾಯ್ಲಾಗಿದೆ ಬೆಂಡೆಕಾಯಿ, ಸಾಕಷ್ಟು. ರೈಸ್ ಜೊತೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹುರಿದಿರೋ 1 ಸ್ಪೂನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡುವ. 1-2 ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ನೋಡಿ, ಈ ಥರ ಗ್ರೇವಿ ಕೂಡ ಆಗಿದೆ. ರೈಸ್ ಜೊತೆ ತೊಗೋಬೋದು. ಅದಕ್ಕೆ ಗಾರ್ನಿಷಿಂಗ್ಗೆ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ನೋಡಿ, ಎಷ್ಟು ಲುಕ್ಕಿಂಗ್ ಇದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ.